ಡಿಯರ್ ಟ್ರೈನೀಸ್, ಲಾಸ್ಟ್ ಕ್ಲಾಸಲ್ಲಿ ಸೈನ್ಸ್ ಚಾಪ್ಟರ್ನ ಸ್ಪೀಡ್ ಆ್ಯಂಡ್ ವೆಲಾಸಿಟಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಮುಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಪ್ರಾಬ್ಲಮ್ಮು, ಎ ಫೋರ್ಸ್ ಆಫ್ 30 ನ್ಯೂಟನ್ ಆಕ್ಟ್ಸ್ ಆನ್ ಎ ಬಾಡಿ ಅಟ್ ರೆಸ್ಟ್. The mass of the body is 50 kg. Determine the velocity of the body after 4 seconds. The distance it covers during the period and the acceleration. ಸೊ ನಿಂತಿರ್ತಕ್ಕಂಥ ಒಂದು ವಸ್ತುವಿನ ಮೇಲೆ 30 ನ್ಯೂಟನ್ನಷ್ಟು ಫೋರ್ಸನ್ನು ನಾವು ಅಪ್ಲೈ ಮಾಡಿದಾಗ ಆ ನಿಂತಿರ್ತಕ್ಕಂಥ ವಸ್ತು 50 kg ತೂಕ ಇದೆ. 50 kg ತೂಕ ಇರತಕ್ಕಂಥ ಆ ವಸ್ತುವಿನ ಮೇಲೆ 30 ನ್ಯೂಟನ್ನಷ್ಟು ಫೋರ್ಸನ್ನು ನಾವು ಅಪ್ಲೈ ಮಾಡಿದಾಗ ಡಿಟರ್ಮೈನ್ ದ ವೆಲಾಸಿಟಿ ಆಫ್ ದ ಬಾಡಿ ಆಫ್ಟರ್ 4 ಸೆಕೆಂಡ್. 4 ಸೆಕೆಂಡ್ ಆದ ಮೇಲೆ ಅದರ ವೆಲಾಸಿಟಿ ಎಷ್ಟಿರುತ್ತೆ ಆ್ಯಂಡ್ ಆಲ್ಸೋ ಎಷ್ಟು ದೂರ ಅದು ಕ್ರಮಿಸುತ್ತೆ ಮತ್ತು ಅದರ ಆಕ್ಸಲರೇಷನ್ನು ಎಷ್ಟಿರುತ್ತೆ. ಅರ್ಥ ಆಯ್ತಾ ಪ್ರಾಬ್ಲಮ್ಮು? 50 kg ತೂಕದ ಒಂದು ವಸ್ತುವಿನ ಮೇಲೆ 30 ನ್ಯೂಟನ್ನಷ್ಟು ಫೋರ್ಸನ್ನು ನಾವು ಹಾಕಿದಾಗ 4 ಸೆಕೆಂಡಿನಲ್ಲಿ ಅದರ ವೆಲಾಸಿಟಿ ಎಷ್ಟಿರುತ್ತೆ, ಆಕ್ಸಲರೇಷನ್ ಎಷ್ಟಿರುತ್ತೆ, ಎಷ್ಟು ದೂರ ಕ್ರಮಿಸುತ್ತೆ. ಸೊ ಫೋರ್ಸಿಗೆ ಫಾರ್ಮುಲಾ, ಫೋರ್ಸನ್ನು ಕಂಡುಹಿಡಿಯೋದಕ್ಕೆ ಮಾಸ್ ಇಂಟು ಆಕ್ಸಲರೇಷನ್. ಸೊ ಮಾಸ್ ಎಷ್ಟಿದೆ ನಿಮ್ಮದು 50 kg ಇದೆ, ಫೋರ್ಸ್ ಎಷ್ಟಿದೆ 30 ನ್ಯೂಟನ್ ಇದೆ. ಸೊ ಆಕ್ಸಿಲರೇಷನನ್ನು ಇದೇ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನೀವು ಕಂಡುಹಿಡಿಬೋದು. ಸೊ ಇಲ್ಲಿ ನ್ಯೂಟನ್ನನ್ನು ನಾವು kg ಕನ್ವರ್ಷನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ವಸ್ತುವಿನ ತೂಕವನ್ನು kgಯನ್ನೆಲ್ಲ ಕೊಟ್ಟಿದ್ದಾನೆ. 1 kgಗೆ 10 ನ್ಯೂಟನ್, 1 kgಗೆ 10 ನ್ಯೂಟನ್ ಆಗಿರೋದ್ರಿಂದ 30 ನ್ಯೂಟನ್ಗೆ 3 kg ಆಗುತ್ತೆ. ಸೊ ಇಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನ್ಯೂಟನ್ನನ್ನು kg ಕನ್ವರ್ಷನ್ ಮಾಡಿದ್ದೀವಿ. ಸೊ 3 kg ಪರ್ ಮೀಟರ್ ಸ್ಕ್ವಯರ್, ಇದು 3 kg ಆಯಿತು, ಇದು 50 kg ಆಯಿತು. ಎರಡನ್ನು 3 ಡಿವೈಡೆಡ್ ಬೈ 50 ಮಾಡಬೇಕು. ಯಾಕೆಂದರೆ ಆಕ್ಸಲರೇಷನ್ A = 3 ಡಿವೈಡೆಡ್ ಬೈ 50. ಸೊ ಅದು ಮಾಡಿದರೆ 0.06 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ದಿಸ್ ಈಸ್ ದ ಆಕ್ಸಲರೇಷನ್. ಓಕೆ, ನೆಕ್ಸ್ಟು ನೀವೊಂದು ಪ್ರಾಬ್ಲಮಲ್ಲಿ ಗಮನಿಸಬೇಕಾಗಿರೋದು, ಇಲ್ಲಿ ಏನು ಹೇಳಿದ್ದಾನಪ್ಪ ಅಂತಂದರೆ ಎ ಬಾಡಿ ಈಸ್ ಅಟ್ ರೆಸ್ಟ್ ಅಂತ ಹೇಳಿದ್ದಾನೆ. ಸೊ ವಸ್ತು ಏನಿದೆ, ನಿಂತಿರ್ತಕ್ಕಂಥ ವಸ್ತುವಿನ ಮೇಲೆ ನಾವು ಬಲಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ನಿಂತಿರ್ತಕ್ಕಂಥ ವಸ್ತು ಅಂತಂದರೆ ಅದರ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಸೊ ಅದಕ್ಕೋಸ್ಕರ ಇನಿಷಿಯಲ್ ವೆಲಾಸಿಟಿಯನ್ನು ಇದರಲ್ಲಿ ನಾವು 0 ತೊಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ವೆಲಾಸಿಟಿಯನ್ನು ಕಂಡುಹಿಡಿಬೇಕು. ವೆಲಾಸಿಟಿಯನ್ನು ಕಂಡುಹಿಡಿಯೋದಕ್ಕೆ v = u + at ಅಂತ ಫಾರ್ಮುಲಾ ಇದೆ. ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು ನಮ್ಮದು 0 ಪ್ಲಸ್ ಆಕ್ಸಲರೇಷನ್ ಎಷ್ಟಿದೆ 0.06 ಕಂಡುಹಿಡಿದಿದ್ದೀವಿ ಇಂಟು ಟೈಮ್ 4 ಸೆಕೆಂಡ್. ಸೊ 0.06 ಇಂಟು 4 ಮಾಡಿದಾಗ 0.24 ಮೀಟರ್ ಪರ್ ಸೆಕೆಂಡ್ ಏನಿದು ವೆಲಾಸಿಟಿ. ಓಕೆ, ನೆಕ್ಸ್ಟು ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ಕಂಡುಹಿಡಿಬೇಕು. ಎಷ್ಟು ದೂರ ಅದು ಕ್ರಮಿಸುತ್ತೆ. S = ut + at². ಸೊ u ಅಂತಕ್ಕಂಥದ್ದು 0 ಇದೆ, t ಅಂತಕ್ಕಂಥದ್ದು 4 ಸೆಕೆಂಡು. ಸೊ 4 ಸೆಕೆಂಡು ಇಂಟು u ಅಂದರೆ 0 ಗುಣಿಸಿದಾಗ 0 ಬರುತ್ತೆ. ಬಟ್ ನಮಗಿಲ್ಲಿ ಉಳಿಯೋದು +12 at² ಇದೆಯಲ್ಲ, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಆಫ್ ಇಂಟು a ಜಾಗದಾಗೆ 0.06 ಇಂಟು t ಜಾಗದಾಗೆ 4 ಸ್ಕ್ವಯರ್ ಅಂದರೆ 16 ಸೆಕೆಂಡ್ ಸ್ಕ್ವಯರ್. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ S = 0.48 ಮೀಟರ್. ದಿಸ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಬಾಡಿ. ಓಕೆ, ಸೊ ಇಷ್ಟು ಈ ಒಂದು ಪ್ರಾಬ್ಲಮಲ್ಲಿ ನೀವು ಮಾಡಬೇಕಾಗತ್ತೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್, ಎ ಸ್ಟೋನ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವಾರ್ಡ್ ವಿತ್ ಎ ವೆಲಾಸಿಟಿ ಆಫ್ 120 ಮೀಟರ್ ಪರ್ ಸೆಕೆಂಡ್. ಕೆಳಗಡೆ ನಿಂತ್ಕೊಂಡು ಒಂದು ಕಲ್ಲನ್ನು ಮೇಲ್ಗಡೆ ಒಸೆಯೋದು.
ಎಷ್ಟು ವೆಲಾಸಿಟಿಯಲ್ಲಿ? 120 ಮೀಟರ್ ಪರ್ ಸೆಕೆಂಡಲ್ಲಿ. ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ಟ್ರಾವೆಲ್ ಬಿಫೋರ್ ಸ್ಟಾರ್ಟಿಂಗ್ ಟು ದ ರಿಟರ್ನ್ ಟು ಅರ್ತ್. ಅಂದರೆ ಅದು ಭೂಮಿಯನ್ನು ತಲುಪುವುದೀಗ ಮೇಲ್ವರ್ಸ್ತಿರ್ತಕ್ಕಂಥ ಕಲ್ಲು ಭೂಮಿಯಲ್ಲಿ ತಲುಪಲೇಬೇಕಲ್ಲ, ಅದು ತಲುಪುವುದಕ್ಕಿಂತ ಮುಂಚೆ ಅದು ಎಷ್ಟು ಹೈಟನ್ನು ಕವರ್ ಮಾಡಿತ್ತು, ಅದರ ಅರ್ಥ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ಕಂಡುಹಿಡಿಬೇಕು. ದ ಟೋಟಲ್ ಟೈಮ್ ಟೇಕನ್ ಬೈ ದ ಸ್ಟೋನ್ ಟು ಗೋ ಅಪ್ ಆ್ಯಂಡ್ ಕಮ್ ಡೌನ್. ಮೇಲಕ್ಕೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು, ಕೆಳಗಡೆ ಹೋಗೋಕ್ಕೆ ಬರೋಕ್ಕೆ ಎಷ್ಟು ಟೈಮ್ ಬೇಕು, ಅದನ್ನು ಕಂಡುಹಿಡಿಬೇಕು. ಮತ್ತು ವೆಲಾಸಿಟಿ ವಿತ್ ವಿಚ್ ಇಟ್ ಸ್ಟ್ರೈಕ್ ದ ಗ್ರೌಂಡ್, ಯಾವ ವೆಲಾಸಿಟಿಯನ್ನು ಭೂಮಿಯಲ್ಲಿ ಬಂದು ಅಪ್ಪಳಿಸುತ್ತೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು. ಸೊ ಇನ್ನೊಂದು ಸರಿ ಹೇಳ್ತೀನಿ ಪ್ರಾಬ್ಲಮ್ಮು. ಎ ಸ್ಟೋನ್ ಥ್ರೋನ್ ವರ್ಟಿಕಲಿ ಅಪ್ವಾರ್ಡ್ ವಿತ್ ಅ ವೆಲಾಸಿಟಿ ಆಫ್ 120 ಮೀಟರ್ ಪರ್ ಸೆಕೆಂಡ್. 120 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಲ್ಲಿ ಭೂಮಿಯಿಂದ ಒಂದು ಮೇಲ್ಗಡೆ ಕಲ್ಲನ್ನು ಒಸೆದಾಗ ಅದು ಭೂಮಿಯನ್ನು ತಲುಪುವುದಕ್ಕೆ ಮತ್ತು ಮೇಲೆ ಹೋಗುವುದಕ್ಕೆ ಎಷ್ಟು ಟೈಮ್ ಬೇಕು, ಮತ್ತು ಯಾವ ಡಿಸ್ಟೆನ್ಸನ್ನು ಮೇಲ್ಗಡೆಗೆ ಮತ್ತು ಭೂಮಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತು ಯಾವ ವೆಲಾಸಿಟಿಯನ್ನು ಭೂಮಿಗೆ ಅದು ತಲುಪುತ್ತೆ, ಯಾವ ವೆಲಾಸಿಟಿಯಲ್ಲಿ ಭೂಮಿಗೆ ಬಂದು ಸ್ಟ್ರೈಕ್ ಆಗುತ್ತೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈಗ ಅವ್ನ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಅವ್ನು ಕೊಟ್ಬಿಟ್ಟಿದ್ದಾನೆ 120 ಮೀಟರ್ ಪರ್ ಸೆಕೆಂಡ್. ಅದು ಇನಿಷಿಯಲ್ ವೆಲಾಸಿಟಿಯನ್ನು ನಾವು ಯು ಅಂತ ಕರೀತೀವಿ. ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ? ಸೊ ಇದು ಭೂಮಿಗೆ ಬಂದು ರೆಸ್ಟ್ ಆಗೋದ್ರಿಂದ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಅಂತ ತೊಗೊಂಡಿದ್ದಾನೆ. ರಿಟಾರ್ಡೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಅಂತ ತೊಗೊಂಡಿದ್ದಾನೆ. ಸೊ ಈಗ ಏನು ಕಂಡುಹಿಡಿಬೇಕು ನಾವೀಗ? ವಿ ಅನ್ನು ಕಂಡುಹಿಡಿಬೇಕು. ನೆಕ್ಸ್ಟು ಎಸ್ ಅನ್ನು ಕಂಡುಹಿಡಿಬೇಕು. ಎಸ್ ಅನ್ನು ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ವಿ ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು 2GS. ಸೊ ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇಲ್ಲ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ 120 ಸ್ಕ್ವಯರ್ ಮೈನಸ್ ಫೈನಲ್ ವೆಲಾಸಿಟಿ 0 ಇದೆ. ಸೊ ಫೈನಲ್ ವೆಲಾಸಿಟಿಯನ್ನು 0 ತೊಗೊಂಡಿವಿ. 2 ಇಂಟು ಜಿ ಇಂಟು ಎಸ್ ಅನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಜಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಎಸ್ ಬೇಕು ಅಂತಂದರೆ ಈಗ ಇದನ್ನು ಡಬಲ್ 120 ಇಂಟು 120 ಡಿವೈಡೆಡ್ ಬೈ 10 20. 120 ಇಂಟು 120 ಡಿವೈಡ್ ಬೈ 20 ಮಾಡಿದರೆ ಅಲ್ಲಿಗೆ 10 ಇಂಟು 10 20. ಸೊ 720 ಮೀಟರ್ ಬರುತ್ತೆ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ನೀವು ಕೆಳಗಡೆಯಿಂದ ಮೇಲ್ಗಡೆ ಒಸೆದಾಗ ಅದು ತಲುಪ್ತಕ್ಕಂಥ ಡಿಸ್ಟೆನ್ಸು, ಅಷ್ಟು ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡುತ್ತೆ. ಎಷ್ಟು? 720 ಮೀಟರ್. ವೆನ್ ಇಟ್ ಕಮ್ಸ್ ಡೌನ್ಸ್ ಟು ಇಟ್ಸ್ ವೆಲಾಸಿಟಿ ಈಸ್ ಅಟ್ ಸ್ಟಾರ್ಟ್ ಈಸ್ ಈಕ್ವಲ್ ಟು 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದರೆ ಭೂಮಿಗೆ ಬಂದಾಗ ಅದ್ರ ವೆಲಾಸಿಟಿ ಎಷ್ಟಿರುತ್ತೆ? 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು 720 ಮೀಟರ್. ಸೊ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಈಸ್ ಈಕ್ವಲ್ ಟು 2GS. ಸೊ ವಿ ಸ್ಕ್ವಯರನ್ನು ಇಲ್ಲಿ ನಾವು ಯು ಸ್ಕ್ವಯರನ್ನು 0 ಮಾಡ್ಕೊತೇವೆ. ಯಾಕೆ 0 ಮಾಡ್ಕೊತೇವಪ್ಪ ಅಂತಂದರೆ ವೆನ್ ಇಟ್ ಕಮ್ಸ್ ಡೌನ್ ಟು ಇಟ್ಸ್ ವೆಲಾಸಿಟಿ ಅಟ್ ಸ್ಟಾರ್ಟ್ ಈಸ್ ಈಕ್ವಲ್ ಟು 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರೋದ್ರಿಂದ ಇಲ್ಲಿ ಯು ಸ್ಕ್ವಯರನ್ನು ನಾವು 0 ಮಾಡ್ಕೊತೀವಿ. ಅಲ್ಲಿಗೆ 2 ಇಂಟು 10 ಇಂಟು 10 ಈಸ್ ಈಕ್ವಲ್ ಟು ಎಷ್ಟಿದೆ ನಮ್ಮದು? 2AS. 2 ಇಂಟು ಎ 10 ಇಂಟು ಎಸ್ಸು 720 ಇದೆ. ಸೊ ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಇದನ್ನು ಈ ಕಡೆ ತೊಗೊಂಡಾಗ 120 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಟೈಮ್ ಟೇಕನ್ ಟು ಗೋ ಅಪ್ ಆ್ಯಂಡ್ ರೀಚ್ ಟು ದ velocity of 0 meter second. Time taken to go up and reach a velocity of 0 meter per second is equal to u divided by g. ಅಂದರೆ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದಕ್ಕೆ ಅದು ಎಷ್ಟು ಟೈಮನ್ನು ತಗೊಳುತ್ತೆ? u ಡಿವೈಡೆಡ್ ಬೈ g ಅಷ್ಟು. u ಎಷ್ಟಿದೆ ನಮ್ಮದು? ಇನಿಷಿಯಲ್ ವೆಲಾಸಿಟಿ 120 ಇದೆ. g ಎಷ್ಟಿದೆ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 10 ಇದೆ. ಎರಡು ಡಿವೈಡ್ ಮಾಡಿದಾಗ 12 ಸೆಕೆಂಡ್ ಬರುತ್ತೆ. ಟೈಮ್ ಟೇಕನ್ ಟು ಸ್ಟಾರ್ಟ್ ಫ್ರಮ್ ದ ರೆಸ್ಟ್ ಆ್ಯಂಡ್ ಅಟೈನ್ಸ್ ಅ ವೆಲಾಸಿಟಿ ಆಫ್ 120 ಮೀಟರ್. ಈ ಕೆಳಗಡೆಯಿಂದ ಹೊಸ್ದಾಗ ಅದು ಮೇಲ್ಗಡೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು? ಅದು ವಿ ಡಿವೈಡೆಡ್ ಬೈ ಜಿ. ವಿ ಎಷ್ಟಿದೆ?
ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿ ಡಿವೈಡೆಡ್ ಬೈ ಜಿ ಈಸ್ ಈಕ್ವಲ್ ಟು 12 ಸೆಕೆಂಡ್ ಬರುತ್ತೆ. ಯಾಕೆ 12 ಸೆಕೆಂಡ್ ಬರುತ್ತೆ? ವಿ ಈಸ್ ಈಕ್ವಲ್ ಟು 120 ಇದೆ, ಜಿ ಈಸ್ ಈಕ್ವಲ್ ಟು 10 ಇದೆ. ಎರಡು ಡಿವೈಡ್ ಮಾಡಿದಾಗ 12 ಸೆಕೆಂಡ್. ಸೊ ಟೋಟಲ್ ಟೈಮ್ ಟೇಕನ್, ಮೇಲ್ಗಡೆ ಹೋಗಿ ಕೆಳಗಡೆ ಬರೋಕ್ಕೆ, ಹೋಗೋಕ್ಕೆ 12 ಸೆಕೆಂಡು, ಬರೋಕ್ಕೆ 12 ಸೆಕೆಂಡು, ಟೋಟಲ್ಲು 24 ಸೆಕೆಂಡ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಆಂಗುಲರ್ ವೆಲಾಸಿಟಿ ಇನ್ ರೇಡಿಯನ್ ಪರ್ ಸೆಕೆಂಡ್ ಆಫ್ ಅನ್ ಎಂಜಿನ್ ಫ್ಲೈವೀಲ್ when it is rotated at 2800 RPM. ಸೊ ಆಂಗುಲರ್ ವೆಲಾಸಿಟಿಯನ್ನು ರೇಡಿಯನ್ನಲ್ಲಿ ಹೇಳ್ತೀವಿ. ಇದು ನೆನಪಲ್ಲಿ ಇಟ್ಕೊಳ್ರಿ, ಭಾಳ ಸಲ ಎಕ್ಸಾಮಿನೇಷನ್ ಕೇಳಿದ್ದಾನೆ. ವಾಟ್ ಈಸ್ ದ ಯೂನಿಟ್ ಆಫ್ ಆಂಗುಲರ್ ವೆಲಾಸಿಟಿ? ದ ಆಂಗುಲರ್ ವೆಲಾಸಿಟಿ ಯೂನಿಟ್ ಈಸ್ ರೇಡಿಯನ್. ಸೊ ಆಂಗುಲರ್ ವೆಲಾಸಿಟಿ ಅಂದರೆ ದಿಸ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಆಂಗಲ್ ಟರ್ನ್ಡ್ ಥ್ರೂ ಪರ್ ಯೂನಿಟ್ ಟೈಮ್. ಒಂದು ಆಂಗಲನ್ನು ನಾವು ಮೂಮೆಂಟ್ ಮಾಡಿದಾಗ ಆ ಆಂಗಲ್ಲು ಎಷ್ಟು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಎಷ್ಟು ಅವಧಿಯಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ ಆಂಗಲಲ್ಲಿ. ಇನ್ನು ಆಂಗಲಲ್ಲಿ ಇಟ್ ಮೇ ಬಿ ಸರ್ಕ್ಯುಲರ್ ಆಂಗಲ್ ಆಗಿರ್ಬೋದು. ಈಗ 30 ಡಿಗ್ರಿಯಿಂದ 60 ಡಿಗ್ರಿ, 60 ಡಿಗ್ರಿಯಿಂದ 90 ಡಿಗ್ರಿ, 90ರಿಂದ 180, 180ಯಿಂದ 270, 270ಯಿಂದ 360. ಇಷ್ಟಕ್ಕೆ ಕ್ರಮಿಸಬೇಕು ಅಂತಂದರೆ ಅದು ಎಷ್ಟು ವೆಲಾಸಿಟಿಯನ್ನು ತಗೊಳುತ್ತೆ, ಅದನ್ನು ನಾವು ಆಂಗುಲರ್ ವೆಲಾಸಿಟಿ ಅಂತ ಕರಿತೀವಿ. ಆಂಗುಲರ್ ವೆಲಾಸಿಟಿಯನ್ನು ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ 2πn ಡಿವೈಡೆಡ್ ಬೈ 60. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಆಂಗುಲರ್ ವೆಲಾಸಿಟಿ. ನೆನಪಲ್ಲಿ ಇಟ್ಕೊಳ್ರಿ, ಆಂಗುಲರ್ ವೆಲಾಸಿಟಿಯನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ 2πn. ಎನ್ ಅಂತಂದರೆ ರೆವಲ್ಯೂಷನ್ ಇನ್ RPM ಡಿವೈಡೆಡ್ ಬೈ 60. ದಿಸ್ ಈಸ್ ರೇಡಿಯನ್ ಪರ್ ಸೆಕೆಂಡ್. ಸೊ ಇಲ್ಲಿ 2 ಇಂಟು ಪೈ ಇಂಟು ಇಲ್ಲಿ ಕೊಟ್ಟಿಯಾನೆ RPM ಕೊಟ್ಟಿಯಾನೆ 2800 ಕೊಟ್ಟಿಯಾನೆ. ಅದನ್ನು ಸೆಕೆಂಡಿಗೆ ಕನ್ವರ್ಷನ್ ಮಾಡಬೇಕು, ಯಾಕೆಂದರೆ ಇದು RPM ಅಂದರೆ ರೆವಲ್ಯೂಷನ್ ಪರ್ ಮಿನಿಟಲ್ಲಿದೆ. ಆ ಮಿನಿಟನ್ನು ಸೆಕೆಂಡಿಗೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಡಿವೈಡೆಡ್ ಬೈ 60 ಮಾಡಬೇಕು. ಸೊ ಅದಕ್ಕೋಸ್ಕರ 2 ಇಂಟು ಪೈ ಇಂಟು 2800 ಡಿವೈಡೆಡ್ ಬೈ 60 ಮಾಡಿದಾಗ 293.3 ರೇಡಿಯನ್ ಪರ್ ಸೆಕೆಂಡ್. ದಿಸ್ ಇಸ್ ದ ಆಂಗುಲರ್ ವೆಲಾಸಿಟಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. The rear wheel of a car have a diameter of 600 mm. The rear axle makes 250 RPM. Find out the peripheral speed of rear wheels in meter per second. So the rear wheel of a car having a diameter, rear wheelina diameter 600 mm ಇದೆ, and rear axle 250 RPMನಲ್ಲಿ ತಿರುಗ್ತಾ ಇದೆ. ಹಾಗಾದರೆ ಫೈಂಡ್ ಔಟ್ ದ ಪೆರಿಪಿರಲ್ ಸ್ಪೀಡ್ ಆಫ್ ರೇರ್ ವೀಲ್ ಇನ್ ರೇರ್ ವೀಲಿನ ಒಳಭಾಗದಲ್ಲಿ ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ. ಸೊ ಪೆರಿಪಿರಲ್ ಸ್ಪೀಡನ್ನು ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಪೈ ಇಂಟು ಡಿ ಇಂಟು ಎನ್ ಡಿವೈಡೆಡ್ ಬೈ 1000 ಇಂಟು 1/6 ಮೀಟರ್ ಪರ್ ಸೆಕೆಂಡ್. ಸೊ 3.142 ಇಂಟು ಡಯಾಮೀಟರ್ ಕೊಟ್ಟಿಯೇ 600 ಇಂಟು 250 RPM 60. ಯಾಕೆ 60? ಇದು RPM ಇದೆ, ಇದು 60 ಸೆಕೆಂಡಿಗೆ ಕನ್ವರ್ಷನ್ ಮಾಡಬೇಕು ಅಂತಂದರೆ 60, ಇದು ಡಿವೈಡ್ ಬೈ 1000, ಅಲ್ಲಿಗೆ 7.85 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಎ ಕಾರ್ ಟ್ರಾವೆಲಿಂಗ್ ವಿತ್ ಎ ಸ್ಪೀಡ್ ಆಫ್ 72 km/h ಬೀಯಿಂಗ್ ಆಕ್ಸಲರೇಟೆಡ್ ವಿತ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಭಾಳ ಇಂಪಾರ್ಟೆಂಟ್ ಲೆಕ್ಕ, ಭಾಳ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಕ್ಯಾಲ್ಕುಲೇಟ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಎ ಕಾರ್ ಟ್ರಾವೆಲಿಂಗ್ ವಿತ್ ಎ ಸ್ಪೀಡ್ ಆಫ್ 72 km/h. 72 km/h ವೇಗದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಕಾರನ್ನು ನಾವು ಸ್ಟಾಪ್ ಮಾಡಬೇಕು ಅಂತಂದರೆ ಬೈ ಅಪ್ಲೈಯಿಂಗ್ ಎ ಆಕ್ಸಲರೇಷನ್ ಆಫ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಯಾಲ್ಕುಲೇಟ್ ದ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿಬಿಟ್ಟು ಸ್ಟಾಪ್ ಆಗುತ್ತೆ,
ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿಬಿಟ್ಟು ಅಂದರೆ 72 km/h ವೇಗದಲ್ಲಿ ಚಲಿಸ್ತಾ ಇರ್ತಕ್ಕಂಥ ಒಂದು ಕಾರು 5 m/s ಆಕ್ಸಲರೇಷನ್ಗೆ ಇಟ್ಬಿಟ್ಟು ಸ್ಟಾಪ್ ಮಾಡಬೇಕು ಅಂತಂದರೆ ಅದು ಎಷ್ಟು ಡಿಸ್ಟೆನ್ಸನ್ನು ಕ್ರಮಿಸಿದ ಮೇಲೆ ಸ್ಟಾಪ್ ಆಗುತ್ತೆ. ಸೊ ಈಗ ಇನಿಷಿಯಲ್ ಸ್ಪೀಡ್ ಆಫ್ ಎ ಕಾರು 72 km/h ಇದೆ. ಸೊ 1 km/h ಇಂಟು 1000 ಡಿವೈಡ್ ಬೈ 3600 m/s. ಅಲ್ಲಿಗೆ 72 ಪಾಯಿಂಟ್ ಸಮಥಿಂಗ್ ಆಗುತ್ತಿದ್ದು